ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಒಂದು ಅತ್ಯಂತ ಸುಂದರವಾದ ದ್ವೀಪ ದೇಶಕ್ಕೆ ಹೊರಟಲಿದ್ದೇವೆ. ಅದುವೇ ಮಾರಿಷಸ್. ಹಿಂದೂ ಮಹಾಸಾಗರದ ಮುತ್ತು ಎಂದೇ ಖ್ಯಾತಿ ಪಡೆದಿರುವ ಈ ದ್ವೀಪ ರಾಷ್ಟ್ರ ಅನೇಕ ರೋಚಕ ಸಂಗತಿಗಳನ್ನು ಒಳಗೊಂಡಿದೆ. ಇಲ್ಲಿ ಎಲ್ಲ ಬಣ್ಣಗಳ ಜನರು ಒಂದೇ ಛತ್ರಿಯ ಅಡಿಯಲ್ಲಿ ಬದುಕುತ್ತಿದ್ದಾರೆ. ಈ ದೇಶದ ಧ್ವಜ 4 ಬಣ್ಣಗಳನ್ನು ಏನೇನು ಸೂಚಿಸುತ್ತದೆ ಎಂದರೆ, ಕೆಂಪು ಹೋರಾಟದ ಸಂಕೇತ, ನೀಲಿ ಸಾಗರದ ಸಂಕೇತ, ಹಳದಿ ಸ್ವಾತಂತ್ರ್ಯದ ಬೆಳಕು ಮತ್ತು ಹಸಿರು ಸಮೃದ್ಧಿಯ ಸಂಕೇತವಾಗಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಈ ಅದ್ಭುತ ದ್ವೀಪದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಲುಪ್ತ ಹಕ್ಕಿಯ ತವರು. ಮಾರಿಷಸ್ ಅಂದರೆ ನಮಗೆ ಮೊದಲು ನೆನಪಿಗೆ ಬರೋದು ಡೂಡೋ ಪಕ್ಷಿ. ಹೌದು, ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ವಿಲುಪ್ತ ಹಕ್ಕಿಯಾದ ಡೂಡೋ ಮಾರಿಷಸ್ನಲ್ಲೇ ವಾಸಿಸುತ್ತಿತ್ತು. ಇದು ಹಾರಲು ಸಾಧ್ಯವಾಗದ ಸುಮಾರು 1 ಮೀಟರ್ ಎತ್ತರದ ದೊಡ್ಡ ಕೊಕ್ಕಿನ ಪಕ್ಷಿಯಾಗಿತ್ತು. ಇಲ್ಲಿ ಬೇಟೆಯಾಡುವ ಪ್ರಾಣಿಗಳೇ ಇಲ್ಲದ ಕಾರಣ ಇದು ರೆಕ್ಕೆ ಬಿಚ್ಚಿ ಹಾರುವ ಅವಶ್ಯಕತೆಯನ್ನೇ ಕಳೆದುಕೊಂಡಿತ್ತು. 1660ರ ದಶಕದಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದ ಈ ಹಕ್ಕಿ ಮಾನವರ ಆಗಮನ ಮತ್ತು ಅವರು ತಂದ ಪ್ರಾಣಿಗಳ ಕಾರಣದಿಂದಾಗಿ ವಿಲುಪ್ತವಾಯಿತು. ಇಂದಿಗೂ ಮಾರಿಷಸ್ನ ರಾಷ್ಟ್ರೀಯ ಪ್ರತೀಕವಾಗಿದೆ ಈ ಡೂಡೋ ಪಕ್ಷಿ. ಇದೊಂದು ದುಃಖಕರ ಸಂಗತಿಯಾದರೂ ಮಾರಿಷಸ್ನ ಪರಿಸರ ವೈವಿಧ್ಯದ ಕಥೆಯನ್ನು ಇದು ಹೇಳುತ್ತದೆ. ಫ್ಯಾಕ್ಟ್ ನಂಬರ್ 2, ಬಣ್ಣಗಳ ಸಂಗಮ, ಸಂಸ್ಕೃತಿಗಳ ಮೇಳ. ಮಾರಿಷಸ್ ಒಂದು ಸಣ್ಣ ದ್ವೀಪ ರಾಷ್ಟ್ರ, ಆದರೆ ಇಲ್ಲಿನ ಜನರ ವೈವಿಧ್ಯತೆ ಬಹಳನೇ ದೊಡ್ಡದು. ಸುಮಾರು 2/3 ಭಾಗದಷ್ಟು ಜನರು ಭಾರತೀಯ ಮತ್ತು ಪಾಕಿಸ್ತಾನದ ಮೂಲದವರೇ ಆಗಿದ್ದಾರೆ. ಉಳಿದವರು ಕ್ರಿಯೋಲ್ಗಳು ಅಂದರೆ ಆಫ್ರಿಕನ್ ಮತ್ತು ಫ್ರೆಂಚ್ನ ಮಿಶ್ರಣಕ್ಕೆ ಒಳಗಾದವರು. ಚೀನಿಯರು ಮತ್ತು ಯುರೋಪಿಯನ್ನರು ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಎಲ್ಲ ಧರ್ಮದ ಜನರು ಸಹಬಾಳ್ವೆಯಿಂದ ಬಾಳುತ್ತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಮಾರಿಷಸ್ನಲ್ಲಿ ಸಾರ್ವಜನಿಕ ರಜಾದಿನಗಳೇ 15. ಇಲ್ಲಿ ಯಾವುದೇ ಧರ್ಮದ ಪ್ರಾಬಲ್ಯವಿಲ್ಲ. ಎಲ್ಲರೂ ತಮ್ಮ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಇದು ಒಂದು ಶಾಂತಿ ಮತ್ತು ಸಾಮರಸ್ಯದ ನಿಜವಾದ ಮಾದರಿಯ ದೇಶವಾಗಿದೆ. ಫ್ಯಾಕ್ಟ್ ನಂಬರ್ 3, ಸೇಗಾ, ಗುಲಾಮರ ಹೃದಯ ಬಡಿತ. ಮಾರಿಷಸ್ನ ಆತ್ಮ ಎಂದರೆ ಸೇಗಾ ನೃತ್ಯ. ಇದು ಕೇವಲ ಒಂದು ನೃತ್ಯವಲ್ಲ, ಇದೊಂದು ಇತಿಹಾಸ. ಗುಲಾಮರಾಗಿ ಬಂದ ಆಫ್ರಿಕನ್ನರನ್ನು ತಮ್ಮ ದುಃಖ, ಸಂತೋಷ, ಆಶಾವಾದವನ್ನು ವ್ಯಕ್ತಪಡಿಸಲು ರಚಿಸಿದ ಈ ಕಲಾಕೃತಿ, ಈ ಕಲಾ ಪ್ರಕಾರ ಇಂದು ಮಾರಿಷಸ್ನ ಸಾಂಸ್ಕೃತಿಕ ಮೂಲ ಆಧಾರವಾಗಿದೆ. ಸೇಗಾಗೆ 3 ಮುಖ್ಯ ಅಂಗಗಳು ಇವೆ: ಹಾಡು, ನೃತ್ಯ ಮತ್ತು ಭಾಷೆ. ಆರಂಭದಲ್ಲಿ ಇದನ್ನು ರವಾನ್ ಎಂಬ ವಾದ್ಯದ ಮೂಲಕ ಮತ್ತು ಕೈಚಪ್ಪಾಳೆಯೊಂದಿಗೆ ಪ್ರದರ್ಶನ ಮಾಡಲಾಗುತ್ತಿತ್ತು. 1950ರ ದಶಕದಲ್ಲಿ ಪಶ್ಚಿಮದ ವಾದ್ಯಗಳು ಪ್ರವೇಶಿಸಿದ ನಂತರ ಇದು ವಿಶ್ವಮಾನ್ಯತೆಯನ್ನು ಪಡೆಯಿತು. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತ್ಯಂತ ಅಪರೂಪದ ಅಂಚೆ ಚೀಟಿಗಳು. ಮಾರಿಷಸ್ ಏಷ್ಯಾ ಮತ್ತು ಆಫ್ರಿಕಾದಲ್ಲೇ ಮೊದಲು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ ದೇಶವಾಗಿದೆ. 1847ರಲ್ಲಿ ಬ್ರಿಟನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಂತಹ ದೇಶಗಳಿಗಿಂತ ಮುಂಚೆಯೇ ಮಾರಿಷಸ್ ತನ್ನದೇ ಆದ ಅಂಚೆ ಚೀಟಿಗಳನ್ನು ಹೊರತಂದಿತ್ತು. ರೆಡ್ ಪೆನ್ನಿ ಮತ್ತು ಬ್ಲೂ ಟು ಪೆನ್ಸ್ ಎಂಬ ಈ 2 ಸ್ಟಾಂಪ್ಗಳಲ್ಲಿ ಪೋಸ್ಟ್ ಆಫೀಸ್ ಎಂಬ ಪದ ಬಳಸಲಾಗುತ್ತಿತ್ತು. ಇದು ತಪ್ಪು ಎಂದು ಭಾವಿಸಿದ್ದರು ಮೊದಲು. ಇಂದು ಈ ಸ್ಟಾಂಪ್ಗಳು ವಿಶ್ವದ ಅತ್ಯಂತ ಅಪರೂಪದ ಮತ್ತು ದುಬಾರಿಯ ಅಂಚೆ ಚೀಟಿಗಳ ಲಿಸ್ಟ್ನಲ್ಲಿ ಸೇರಿಕೊಂಡಿವೆ. ಫ್ಯಾಕ್ಟ್ ನಂಬರ್ 5, ಸಾಗರದ ಅದ್ಭುತ, ನೀರಿನೊಳಗಿನ ಜಲಪಾತ. ಮಾರಿಷಸ್ನಲ್ಲಿ ಅತ್ಯಂತ ಕಣ್ಮನ ಸೆಳೆಯುವ ಒಂದು ದೃಶ್ಯವೆಂದರೆ ಲೇಮಾರ್ನಲ್ಲಿರುವ ನೀರಿನೊಳಗಿನ ಜಲಪಾತ. ಏರಿಯಲ್ನಿಂದ ನೋಡಿದಾಗ ಸಾಗರವೇ ಒಂದು ಜಲಪಾತದಂತೆ ನಮಗೆ ಕಾಣಸಿಗುತ್ತದೆ. ಇದೊಂದು ಆಪ್ಟಿಕಲ್ ಭ್ರಮೆಯಾಗಿದೆ. ವಾಸ್ತವದಲ್ಲಿ ಇದು ಸಾಗರದ ತಳದಲ್ಲಿರುವ ಮರಳಿನ ಹರಿವಾಗಿದೆ. ಆದರೆ ನೋಡಲು ಎಷ್ಟು ವಾಸ್ತವಿಕವಾಗಿದೆ ಅಂದರೆ
ಪ್ರತಿಯೊಬ್ಬ ಪ್ರವಾಸಿಯೂ ಇದನ್ನು ನೋಡಲೇಬೇಕೆಂದು ಪಟ್ಟು ಹಿಡಿಯುತ್ತಾನೆ. ಇದೊಂದು ಪವಾಡದಂಥ ದೃಶ್ಯ. ಸ್ಫಟಿಕದಂತೆ ಸ್ಪಷ್ಟವಾದ ನೀರು, ಹವಳದ ದಿಬ್ಬಗಳು ಮತ್ತು ಈ ಭ್ರಮೆ ಮಾರಿಷಸ್ನ ಪ್ರಕೃತಿಯ ಅದ್ಭುತ ಪ್ರಯೋಗಶಾಲೆಯಾಗಿದೆ. ಫ್ಯಾಕ್ಟ್ ನಂಬರ್ 6, ರುಚಿಗಳ ಮೇಳ ಮಾರಿಷಸ್ ಅಡಿಗೆ. ಮಾರಿಷಸ್ನ ಅಡಿಗೆ ಅಂದರೆ ಭಾರತ, ಚೀನಾ, ಆಫ್ರಿಕಾ ಮತ್ತು ಯುರೋಪ್ ಈ 4 ಖಂಡಗಳ ರುಚಿಗಳ ಒಂದು ಸಂಗಮವಾಗಿದೆ. ಭಾರತೀಯ ಮಸಾಲೆಗಳು, ಚೀನಿಯ ಸ್ಟಿಯರ್ ಫ್ರೈ ಮತ್ತು ಫ್ರೆಂಚ್ನ ಸಾಸುಗಳು ಹಾಗೂ ಆಫ್ರಿಕನ್ ಶೈಲಿಯ ಬೇಯಿಸುವಿಕೆ ಇವೆಲ್ಲದರುವ ಮಿಶ್ರಣವೇ ಮಾರಿಷಸ್ ಫುಡ್. ಸಿಗೇಚೆ ಪಿಯಾಮ ಮತ್ತು ದೋಲ್ಪುರಿ ಹಾಗೂ ಬಿರಿಯಾನಿ ಮತ್ತು ಮುಂತಾದ ಸಮುದ್ರ ಆಹಾರಗಳಾದ ಏಡಿ, ಲ್ಯಾಬ್ಸ್ಟರ್, ಕನಜ, ಸ್ಕ್ವಿಡ್, ಆಕ್ಟೋಪಸ್ ಇವೆಲ್ಲವೂ ಮಾರಿಷಸ್ನಲ್ಲಿ ತಿನ್ನುವುದು ಕೇವಲ ಒಂದು ಊಟವಲ್ಲ, ಅದೊಂದು ಸಾಂಸ್ಕೃತಿಕ ಅನುಭವವೇ ಸರಿ. ಫ್ಯಾಕ್ಟ್ ನಂಬರ್ 7, 2 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು. ಮಾರಿಷಸ್ನಲ್ಲಿ 2 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿವೆ. ಮೊದಲನೆಯದು ಆಪ್ರವಾಸಿ ಘಾಟ್. ಇಲ್ಲಿ ಬ್ರಿಟಿಷರು ಭಾರತದ ಕೂಲಿಗಾರರನ್ನು ಕಬ್ಬಿನ ತೋಟಗಳಿಗಾಗಿ ತಂದು ಇರಿಸಿದ ಸ್ಥಳವಾಗಿದೆ. ಇದು ಗುಲಾಮಗಿರಿಯ ನಂತರದ ಕಷ್ಟಕಾಲದ ನೆನಪಾಗಿ ಉಳಿದಿದೆ. ಎರಡನೆಯದು ಲೇ ಮಾರ್ನ್ ಬ್ರಂಬಾಟ್. 18 ಮತ್ತು 19ನೇ ಶತಮಾನದಲ್ಲಿ ಗುಲಾಮರು ಆಶ್ರಯ ಪಡೆದ ಒಂದು ಪವಿತ್ರ ಸ್ಥಳ ಇದಾಗಿದೆ. ಈ 2 ತಾಣಗಳು ಮಾರಿಷಸ್ನ ಸಂಕೀರ್ಣವಾದ ಇತಿಹಾಸವನ್ನು ನಮಗೆ ಹೇಳುತ್ತವೆ. ಪ್ರವಾಸಿಗರು ಇಲ್ಲಿ ಇತಿಹಾಸವನ್ನು ಅನುಭವಿಸಬಹುದು. ಮತ್ತು ಫ್ಯಾಕ್ಟ್ ನಂಬರ್ 8, ನೊಬೆಲ್ ಪ್ರಶಸ್ತಿ ವಿಜೇತನ ಲೇಖಕನ ನಾಡು. 2008ರಲ್ಲಿ ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಜಿನ್ ಮೇರಿ ಗುಸ್ಟಾವ್ ಲೇ ಕ್ಲೇಜಿಯೋ ಅವರು ಇದೇ ಮಾರಿಷಸ್ನವರು. ಅವರ ಕುಟುಂಬ ಮಾರಿಷಸ್ನಿಂದೇ ಮತ್ತು ಅವರು ಸ್ವತಃ ನಾನು ಮಾರಿಷಸ್ನ ಪ್ರವಾಸಿ ಅಲ್ಲ, ನಾನೊಬ್ಬ ಗಡೀಪಾರಿಗೆ ಒಳಗಾದ ಮಾರಿಷಸ್ ಪ್ರಜೆ ಮತ್ತು ನನ್ನ ಕುಟುಂಬ ಸಂಪೂರ್ಣವಾಗಿ ಮಾರಿಷಸ್ನದ್ದು ಎಂದು ಹೇಳಿಕೊಂಡಿದ್ದಾರೆ. ಅವರ ಪುಸ್ತಕಗಳು ಮಾರಿಷಸ್ನ ಸಂಸ್ಕೃತಿ, ದಂತಕಥೆಗಳು, ಜೀವನ ಶೈಲಿ ಇವುಗಳನ್ನು ಪ್ರತಿನಿಧಿಸುತ್ತದೆ. ಒಂದು ಸಣ್ಣ ದ್ವೀಪದಿಂದ ನೊಬೆಲ್ ಪ್ರಶಸ್ತಿ ವಿಜೇತನ ಹೊರಹೊಮ್ಮಿದ್ದು ಮಾರಿಷಸ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನಮಗೆ ತೋರಿಸಿಕೊಡುತ್ತದೆ. ಫ್ಯಾಕ್ಟ್ ನಂಬರ್ 9, ಅಪರೂಪದ ಜೀವ ಸಂಕುಲ. ಮಾರಿಷಸ್ನಲ್ಲಿ ಡೂಡೋ ಮಾತ್ರವಲ್ಲ, ಮಾರಿಷಸ್ನಲ್ಲಿ ವಿಶ್ವದ ಬೇರೆಲ್ಲೂ ಕಾಣಸಿಗದ ಅನೇಕ ಜೀವಿಗಳು ನಮಗೆ ಇಲ್ಲಿ ಕಾಣಸಿಗುತ್ತವೆ. ಗುಲಾಬಿ ಬಣ್ಣದ ಪಾರಿವಾಳ, ಇಕೋ ಪ್ಯಾರಾಕಿಟ್, ಅಲಂಕಾರಿಕ ದಿನದ ಗೇಕೋ ಮತ್ತು ಟ್ಯಾಂಬೋ ಲಾಕೋ ವೃಕ್ಷ ಇವೆಲ್ಲವೂ ಮಾರಿಷಸ್ಗೆ ಮಾತ್ರ ಸೀಮಿತವಾದ ಪ್ರಭೇದಗಳು. ಇಲ್ಲಿ ದೈತ್ಯ ಆಮೆಗಳು, ತಿಮಿಂಗಲಗಳು ಮತ್ತು ಅಸಂಖ್ಯಾತ ಸಮುದ್ರ ಜೀವಿಗಳು ಇಲ್ಲಿ ವಾಸಿಸುತ್ತವೆ. ಆದರೆ ಮಾನವರ ಆಗಮನ ಮತ್ತು ಹೊಸ ಪ್ರಭೇದಗಳ ಪರಿಚಯವು ಇದರ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಬೆದರಿಕೆಯಾಗಿದೆ. ಮಾರಿಷಸ್ನ ಪರಿಸರ ಸಂಸ್ಕೃತಿಯ ಸಂರಕ್ಷಣೆಯ ಮಹತ್ವವನ್ನು ಪ್ರಪಂಚಕ್ಕೆ ನೆನಪಿಸುತ್ತದೆ. ಫ್ಯಾಕ್ಟ್ ನಂಬರ್ 10, ಆಫ್ರಿಕಾದ ಅತಿ ಜನಸಾಂದ್ರತೆಯ ದೇಶ. ಮಾರಿಷಸ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದಾರೆ. ಇದು ಆಫ್ರಿಕಾ ಖಂಡದಲ್ಲೇ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ದೇಶ. ಒಂದು ಸಣ್ಣ ದ್ವೀಪದಲ್ಲಿ ಇಷ್ಟೊಂದು ಜನರು ಸಮೃದ್ಧಿಯಾಗಿ ಬದುಕಿರುವುದು ಆಶ್ಚರ್ಯವೇನಲ್ಲ. ಇಲ್ಲಿ ಸುಮಾರು 90ರಷ್ಟು ಜನರು ಸಾಕ್ಷರತರಾಗಿದ್ದಾರೆ. ಮತ್ತೊಂದು ವಿಶೇಷತೆ ಎಂದರೆ ಮಾರಿಷಸ್ಗೆ ಸ್ವಂತ ಸೈನ್ಯವೇ ಇಲ್ಲ. ಬದಲಾಗಿ ಇದು ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದೆ. ಆರ್ಥಿಕ ಯಶಸ್ಸಿನ ಕಥೆಯೇ ಮಾರಿಷಸ್. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಮಾರಿಷಸ್ನ 10 ಅದ್ಭುತ ಸಂಗತಿಗಳು. ಮಾರಿಷಸ್ ಡೂಡೋ ಪಕ್ಷಿಯಿಂದ ಹಿಡಿದು ನೀರಿನೊಳಗಿನ ಜಲಪಾತದವರೆಗೆ, ಸೇಗಾ ನೃತ್ಯದಿಂದ ಹಿಡಿದು ನೊಬೆಲ್ ಪ್ರಶಸ್ತಿಯ ವಿಜೇತರವರೆಗೆ ಈ ದ್ವೀಪ ಎಷ್ಟೊಂದು ವೈವಿಧ್ಯಮಯವಾಗಿದೆ. ಇಲ್ಲಿ ಪ್ರಕೃತಿ, ಸಂಸ್ಕೃತಿ, ಇತಿಹಾಸ ಮತ್ತು ಆಧುನಿಕತೆಯ ಸಮ್ಮಿಲನವೇ ಒಂದು ಮಾರಿಷಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.